ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದು ನಾವು ರೇಡಿಯೋ ತರಂಗಗಳ ಬಗ್ಗೆ ತಿಳಿದುಕೊಳ್ಳೋಣ. ವಿಜ್ಞಾನಿಗಳು ಬಹಳಷ್ಟು ಸಲ ಅಂತರಿಕ್ಷದಿಂದ ರೇಡಿಯೋ ತರಂಗಗಳು ಭೂಮಿಗೆ ಬರುತ್ತಿವೆ ಎಂದು ತಿಳಿಸಿದ್ದಾರೆ. ನಾವು ಎಂದಾದರೊಂದು ದಿನ ಆ ರೇಡಿಯೋ ತರಂಗಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆಯೇ? 94 ಪ್ರಕಾಶ ವರ್ಷ ಅಂದರೆ 8,89,33,400 ಕೋಟಿ ಕಿಲೋಮೀಟರ್ ದೂರದಿಂದ ಬರುತ್ತಿರುವ ರೇಡಿಯೋ ತರಂಗಗಳನ್ನು ರಷ್ಯಾ ದೇಶವು ಹಿಡಿಯುತ್ತಿದೆ. ಇಂತಹ ರೇಡಿಯೋ ತರಂಗಗಳು ಭೂಮಿಗೆ ಅನೇಕ ಬಾರಿ ಬಂದಿವೆ, ಈಗಲೂ ಬರುತ್ತಿವೆ. ಆದರೆ ವಿಜ್ಞಾನದ ಸಾಧನಗಳು ಅವುಗಳನ್ನು ಡಿಕೋಡ್ ಮಾಡುವಲ್ಲಿ ಅಸಫಲವಾಗುತ್ತಿವೆ. ಹಾಗಾದರೆ ಈ ರೇಡಿಯೋ ತರಂಗಗಳನ್ನು ಯಾರು ಕಳುಹಿಸುತ್ತಿದ್ದಾರೆ ಮತ್ತು ಇದರ ಅರ್ಥವೇನು? ಇದೊಂದು ರಹಸ್ಯವಾಗಿಯೇ ಉಳಿದಿದೆ. ನಮ್ಮ ಯೂನಿವರ್ಸ್ನಲ್ಲಿ ಎಷ್ಟು ಕೋಟಿ ಕೋಟಿ ಗ್ಯಾಲಕ್ಸಿಗಳಿವೆಯೋ ಅಷ್ಟು ಬೇರೆ ಬೇರೆ ಆಯಾಮಗಳಿವೆ ಮತ್ತು ಅವರೆಲ್ಲರ ಭಾಷೆಯೂ, ಅಂದರೆ ಆ ಗ್ಯಾಲಕ್ಸಿಗಳಲ್ಲಿ ಇರುವಂತಹವರ ಎಲ್ಲರ ಭಾಷೆಯೂ ಕೂಡ ಬೇರೆ ಬೇರೆಯೇ ಆಗಿದೆ. ಅವರದು ಟೆಲಿಪಥಿಕ್ ಭಾಷೆಯಾಗಿದೆ. ಇಂದಿನವರೆಗೆ ನಮಗೆ ನಮ್ಮ ಅತಿ ಹತ್ತಿರದ ಜಗತ್ತಿನಿಂದ ಬರುತ್ತಿರುವ ತರಂಗಗಳನ್ನು ಸಹ ಓದಲಾಗುತ್ತಿಲ್ಲ. ನಮ್ಮ ಸೂರ್ಯಮಂಡಲದಲ್ಲೂ ಅನೇಕ ಲೋಕಗಳಿವೆ ಮತ್ತು 3 ತತ್ವಗಳ ಅನೇಕ ಲೇಯರ್ಗಳಿವೆ. ಅವುಗಳನ್ನು ಸಹ ನೋಡಲು ಸಾಧ್ಯವಿಲ್ಲ. ಬೇರೆ ಸೌರಮಂಡಲ, ಗ್ಯಾಲಕ್ಸಿ ಅಥವಾ ಯೂನಿವರ್ಸ್ಗಳಿಂದ ಬರುತ್ತಿರುವ ರೇಡಿಯೋ ತರಂಗಗಳನ್ನು ಹಾಗೂ ಅಲ್ಲಿನ ಭಾಷೆಯನ್ನು ಓದುವುದು ಇದೆಲ್ಲ ಬಹು ದೂರದ ಮಾತಾಯಿತು. ಭೂಮಿಯಿಂದ ಏಲಿಯನ್ಸ್ ಅಂದರೆ ಅನ್ಯ ಗ್ರಹಿಗಳನ್ನು ಸಂಪರ್ಕಿಸಲು ಮತ್ತು ಬೇರೆ ಗ್ರಹಗಳಿಗೆ ರೇಡಿಯೋ ತರಂಗಗಳನ್ನು ಕಳುಹಿಸಬೇಕೆಂದರೆ ಮತ್ತು ಆ ಗ್ರಹ ನಮ್ಮಿಂದ ಅಂದರೆ ನಮ್ಮ ಬ್ರಹ್ಮಾಂಡದಿಂದ 2000 ಪ್ರಕಾಶ ವರ್ಷ ದೂರವಿದ್ದಾಗ ಅಲ್ಲಿ ನಮ್ಮ ರೇಡಿಯೋ ತರಂಗಗಳು ತಲುಪಲು 2000 ವರ್ಷ ಬೇಕಾಗುತ್ತದೆ. ಒಂದು ವೇಳೆ ಏಲಿಯನ್ಸ್ಗಳು ನಮಗೆ ಉತ್ತರ ಕಳುಹಿಸಿದರೆ ಅದು ನಮ್ಮ ಭೂಮಿಗೆ ಬಂದು ಸೇರಲು 2000 ವರ್ಷ ಬೇಕಾಗುತ್ತದೆ. ಈ ಸೃಷ್ಟಿ ಅನಂತ ವಿಶಾಲವಾಗಿದೆ. ಅನಂತಾನಂತ ಗ್ಯಾಲಕ್ಸಿಗಳು, ಯೂನಿವರ್ಸ್ಗಳು, ಮಲ್ಟಿವರ್ಸ್ಗಳು, ಎಲ್ಲೆಡೆ ಜೀವನವಿದೆ. ಎಲ್ಲೆಡೆಯೂ ಆತ್ಮರು ವಾಸಿಸುತ್ತಿದ್ದಾರೆ. ವಿಭಿನ್ನ ಆತ್ಮರು, ವಿಭಿನ್ನ ಭಾಷೆ, ವಿಭಿನ್ನ ಖಗೋಳೀಯ ವಾತಾವರಣ ಎಲ್ಲವೂ ಭಿನ್ನ ಭಿನ್ನವಾಗಿದೆ. ಹೀಗಾಗಿ ಅವರ ಭಾಷೆಯನ್ನು ನಾವು ಹಿಡಿಯಲು ಆಗುತ್ತಿಲ್ಲ. ಪರಂ ಶಾಂತಿ. ಪರಮ ಶಾಂತಿ ಸೋಚೋ ಬೋಲೋ ಪರಂ ಶಾಂತಿ. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम शांति